ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಆವರಣದಲ್ಲಿ ಅತ್ಯಂತ ರೋಮಾಂಚನ, ದಿಗಿಲು ಹುಟ್ಟಿಸುವಂತಹ ವಾತಾವರಣ ಸೃಷ್ಟಿಯಾಗಿತ್ತು. ವಿಧಾನಸೌಧದ ಮೇಲೆ ಮತ್ತು ಅದರ ಸುತ್ತಮುತ್ತಲಿನ ಆವರಣದಲ್ಲಿ ದಿಢೀರನೆ ಭಯೋತ್ಪಾದಕರು ದಾಳಿ ಮಾಡಿದ್ರೆ, ಬಾಂಬ್ ಬ್ಲಾಸ್ಟ್ಗಳು ಏನಾದ್ರೂ ಆದ್ರೆ ನಮ್ಮ ಭದ್ರತಾ ಪಡೆಗಳು ಎಷ್ಟು ವೇಗವಾಗಿ ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನ ತೋರಿಸೋದಕ್ಕೆ ದೇಶದ ಹೆಮ್ಮೆಯ NSG ಕಮಾಂಡೋಗಳು, ಗರುಡ ಪಡೆಗಳು ಜಂಟಿಯಾಗಿ ಈ ಬೃಹತ್ ಅಣಕು ಪ್ರದರ್ಶನವನ್ನ ನಡೆಸಿದವು. ಉಗ್ರರು ಅಟ್ಯಾಕ್ ಮಾಡಿದ ತಕ್ಷಣ ಇಡೀ ವಿಧಾನಸೌಧವನ್ನ ಹೇಗೆ ಲಾಕ್ಡೌನ್ ಮಾಡಬೇಕು, ಪ್ರತಿಯೊಂದು ಗೇಟ್ಗಳನ್ನ ಬಂದ್ ಮಾಡಿ ಶತ್ರುಗಳನ್ನ ತಪ್ಪಿಸಿಕೊಳ್ಳದಂತೆ ಅಭೇದ್ಯ ಭದ್ರತಾ ಕೋಟೆಯನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಈ ಕಾರ್ಯಾಚರಣೆಯಲ್ಲಿ ಅತ್ಯಂತ ಲೈವ್ ಆಗಿ ಪ್ರದರ್ಶನ ಮಾಡಲಾಯಿತು. ಪ್ರಸ್ತುತ ಫ್ರೀಡಂ ಟಿವಿಯಲ್ಲಿ ಬಿತ್ತರವಾಗ್ತಿರುವ ಈ ಎಕ್ಸ್ಕ್ಲೂಸಿವ್ ವಿಡಿಯೋ ದೃಶ್ಯಗಳಲ್ಲಿ ನೀವು ಕಮಾಂಡೋಗಳ ರೌದ್ರಾವತಾರ, ಅವರ ಅದ್ಭುತ ಸಾಹಸವನ್ನ ಕಣ್ಣಾರೆ ನೋಡಬಹುದು. ಈ ಹೈ ವೋಲ್ಟೇಜ್ ಕಾರ್ಯಾಚರಣೆಯ ಆರಂಭದಲ್ಲಿ ವಿಧಾನಸೌಧದ ಒಳಗಡೆ ಉಗ್ರರು ನುಗ್ಗಿ ಸಿಕ್ಕವರ ಮೇಲೆ ಮನಬಂದಂತೆ ಗುಂಡಿನ ಸುರಿಮಳೆಗೈಯುವ ಸನ್ನಿವೇಶವನ್ನ ಮರುಸೃಷ್ಟಿ ಮಾಡಲಾಯಿತು. ಭೀಕರ ಬಾಂಬ್ ಸ್ಫೋಟದ ಸೌಂಡ್ ಕೇಳಿಸ್ತಾ ಇದ್ದಂತೆ ಅಲರ್ಟ್ ಆದ ಕಪ್ಪು ಕೋಟಿನ ಜವರಾಯದಂತಿರುವ NSG ಬ್ಲಾಕ್ ಕ್ಯಾಟ್ ಕಮಾಂಡೋಗಳು ಆಕಾಶ ಮಾರ್ಗವಾಗಿ ಎಂಟ್ರಿ ಕೊಟ್ಟರು. ಹೆಲಿಕಾಪ್ಟರ್ ಮೂಲಕ ವಿಧಾನಸೌಧದ ಅತ್ಯುನ್ನತ ಟೆರೆಸ್ ಮೇಲೆ ಅತ್ಯಂತ ಚಾಣಾಕ್ಷತನದಿಂದ ಇಳಿದ ಈ ವೀರ ಯೋಧರು ಕೈಯಲ್ಲಿ ಅತ್ಯಾಧುನಿಕ ಗನ್ಗಳನ್ನು ಹಿಡಿದು ಶತ್ರುಗಳ ಬೇಟೆಗೆ ಸನ್ನದ್ಧರಾದರು. ಒಂದೇ ಒಂದು ಸೆಕೆಂಡ್ ಕಾಲಹರಣ ಮಾಡದೆ ಅತ್ಯಂತ ಸೂಕ್ಷ್ಮ ಸ್ಥಿತಿಯನ್ನ ಹ್ಯಾಂಡಲ್ ಮಾಡ್ತಾ ಕಮಾಂಡೋಗಳು ವಿಧಾನಸೌಧದ ಇಂಪ್ ರೋಡ್ ಹಾಗೂ ಗಲ್ಲಿಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ರು. ಉಗ್ರರು ಅಡಗಿಕೊಂಡಿದ್ದ ನಿಖರವಾದ ಜಾಗಗಳನ್ನ ಟಾರ್ಗೆಟ್ ಮಾಡಿ ಇಂಚಿಂಚು ಜಾಗಗಳನ್ನ ಪರಿಶೀಲನೆ ಮಾಡ್ತಾ ಮುನ್ನುಗ್ಗುವಂತಹ ದೃಶ್ಯಗಳು ಯಾವುದೇ ಹಾಲಿವುಡ್ ಸಿನಿಮಾ ಆಕ್ಷನ್ ಸೀನ್ಗಳಿಗಿಂತ ಕಮ್ಮಿ ಇರಲಿಲ್ಲ. ವಿಧಾನಸೌಧದ ಒಳಗೆ ಪ್ರಮುಖ ಗಣ್ಯರನ್ನ ಮತ್ತು ನಾಗರಿಕರನ್ನ ಉಗ್ರರು ಒತ್ತೆಯಾಳಾಗಿ ಇಟ್ಕೊಂಡು ಕಿಡ್ನಾಪ್ ಡ್ರಾಮಾ ಆರಂಭ ಮಾಡಿದಾಗ ಕಮಾಂಡೋ ಪಡೆಗಳು ಯಾವುದೇ ಸಂಧಾನಕ್ಕೆ ಮುಂದಾಗದೆ ನೇರವಾಗಿ ದಾಳಿಗೆ ಇಳಿದವು. ಉಗ್ರರ ಕಡೆಯಿಂದ ಸತತವಾಗಿ ಗುಂಡಿನ ದಾಳಿ ನಡೆದ್ರು. ಎದೆಗುಂದದ ಕಮಾಂಡೋಗಳು ಎದುರುಗಡೆಯಿಂದಲೇ ಬುಲೆಟ್ಗಳ ಸುರಿಮಳೆಗೈದ್ರು. ಪ್ರತಿಯೊಂದು ರೂಮ್ಗಳನ್ನ ಸರ್ಚ್ ಮಾಡಿ ಉಗ್ರರನ್ನ ಹಿಡಮುರಿ ಕಟ್ಟಿದ ಸೈನಿಕರು ಒತ್ತೆಯಾಳಾಗಿದ್ದ ಪ್ರತಿಯೊಬ್ಬ ನಾಗರಿಕರನ್ನ ಅತ್ಯಂತ ಸುರಕ್ಷಿತವಾಗಿ ಹೊರಕರೆತಂದ್ರು. ದಾಳಿಯ ವೇಳೆ ಗಾಯಗೊಂಡಿದ್ದ ಜನರಿಗೆ ತಕ್ಷಣವೇ ಪ್ರಥಮ ಚಿಕಿತ್ಸೆ ನೀಡಿ ಯುದ್ಧೋಪಾದಿಯಲ್ಲಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ರೋಮಾಂಚನ ದೃಶ್ಯಗಳು ಈ ವಿಡಿಯೋದಲ್ಲಿ ಕರಾರುವಕ್ಕಾಗಿ ಮೂಡಿ ಬಂದಿವೆ. ಇದೇ ವೇಳೆ ಉಗ್ರರು ಅಡಗಿಸಿಟ್ಟಿದ್ದ ಜೀವಂತ ಬಾಂಬ್ಗಳನ್ನ ಪತ್ತೆ ಹಚ್ಚಿದ ಶ್ವಾನ ದಳ ಮತ್ತು ಬಾಂಬ್ ಸ್ಕ್ವಾಡ್ ಸಿಬ್ಬಂದಿಗಳು ಕ್ಷಣಾರ್ಧದಲ್ಲಿ ಅವುಗಳನ್ನ ನಿಷ್ಕ್ರಿಯಗೊಳಿಸಿ ಸಂಭವಿಸಬಹುದಾಗಿದ್ದ ಭಾರೀ ಸರಣಿ ಅನಾಹುತವನ್ನ ತಪ್ಪಿಸಿದ್ರು. ಕೊನೆಗೆ ಯಾವುದೇ ಹಂತದಲ್ಲೂ ಉಗ್ರರು ತಪ್ಪಿಸಿಕೊಂಡು ಓಡಿ ಹೋಗದಂತೆ ಇಡೀ ಕಟ್ಟಡವನ್ನ ಸುತ್ತುವರೆದ ಆರ್ಮಿ ಪಡೆಗಳು ಅಂತಿಮ ಕಾರ್ಯಾಚರಣೆಯಲ್ಲಿ ಭೀಕರ ಭಯೋತ್ಪಾದಕರನ್ನ ಸದೆಬಡೆದು ಎನ್ಕೌಂಟರ್ ಮಾಡಿದ್ವು. ಇದೊಂದು ಕೇವಲ ಅಣಕು ಪ್ರದರ್ಶನ ಅಥವಾ ಮಾಕ್ ಡ್ರಿಲ್ ಆಗಿದ್ರೂ ಕೂಡ ನಿಜವಾದ ಯುದ್ಧದ ರಣರಂಗದಂತೆ ಕಮಾಂಡೋಗಳು ಈ ಹೈ ವೋಲ್ಟೇಜ್ ಆಪರೇಷನ್ ನಡೆಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಮತ್ತು ರಾಜ್ಯದ ಅತ್ಯುನ್ನತ ಶಕ್ತಿ ಕೇಂದ್ರದ ರಕ್ಷಣೆಗೆ ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಸಜ್ಜಾಗಿದೆ ಅನ್ನೋದಕ್ಕೆ ಈ ಕಂಪ್ಲೀಟ್ ವಿಡಿಯೋವೇ ಸಾಕ್ಷಿಯಾಗಿದೆ. ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೂ ದೇಶದ ಮತ್ತು ರಾಜ್ಯದ ಭದ್ರತಾ ಪಡೆಗಳು ಕ್ಷಣಾರ್ಧದಲ್ಲಿ ರೆಸ್ಪಾನ್ಸ್ ಮಾಡಿ ಶತ್ರುಗಳನ್ನ ಧೂಳಿಪಟ ಮಾಡೋದಕ್ಕೆ ಸದಾ ಸಿದ್ಧವಾಗಿದೆ ಅನ್ನೋದನ್ನ ಈ ರೋಮಾಂಚನ ಮಾಕ್ ಡ್ರಿಲ್ ಸಾಬೀತುಪಡಿಸಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ.